ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಭಕ್ತಿವಾಹಿನಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಸಮಾಜ ಸೇವೆಗಳಲ್ಲಿ ಅತಿ ಉತ್ತಮವಾದ ಸೇವೆ ಅನ್ನದಾನ ಸೇವೆ. ಅದರಲ್ಲಿ ಅವಶ್ಯಕತೆ ಇರುವವರನ್ನು ಹುಡುಕಿಕೊಂಡು ಹೋಗಿ ಮಾಡುವ ಸೇವೆಗೆ ಬೆಲೆ ಕಟ್ಟಲಾಗದು. ಅಂತಹ ಒಂದು ದಿವ್ಯ ಸೇವೆಯ ಬಗ್ಗೆ ಇಂದು ನಾವು ನಮ್ಮ ವಾರದ ವಿಶೇಷ ವ್ಯಕ್ತಿ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಶ್ರೀ ಯದುಗಿರಿ ಯತಿರಾಜ ಮಠ ಕಳೆದ 11 ವರ್ಷಗಳಿಂದ ನಿತ್ಯ ಅನ್ನದಾನ ಶ್ರೀಪ್ರಸಾದ ಸೇವೆಯನ್ನು ಮಾಡುತ್ತಾ ಬರುತ್ತಿದೆ. ಅದರಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಕಳೆದ 2 ವರ್ಷಗಳಿಂದ ಶ್ರೀಮಠದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ನಿವೇದನೆ ಮಾಡಿ ಮಧ್ಯಾಹ್ನದ ಊಟದ ವೇಳೆಗೆ ಪ್ರಸಾದವನ್ನು ಶ್ರೀಮಠದಿಂದ ಪರಮಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಯವರು ಸದ್ದಿಲ್ಲದೆ ಕಳುಹಿಸುತ್ತಿದ್ದಾರೆ. ಈ ದಿವ್ಯ ಸೇವೆಯ ಬಗ್ಗೆ ನಮ್ಮೊಂದಿಗೆ ಇಂದು ಹಂಚಿಕೊಳ್ಳಲು ಬಾಲ ಮನೋವಿಕಾಸ ಕೇಂದ್ರ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಮಾಲಿನಿ ಭಾಗವತ್ ಅವರು ಇದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಕೋರೋಣ. ನಮಸ್ಕಾರ ಮೇಡಮ್. ಮೊದಲಿಗೆ ತಮ್ಮ ಬಗ್ಗೆ ಹಾಗೂ ತಾವು ನಡೆಸುತ್ತಿರುವ ಈ ಶಾಲೆ ಬಗ್ಗೆ ಸ್ವಲ್ಪ ವಿವರ ತಿಳಿಸ್ತೀರಾ? ಖಂಡಿತವಾಗಿ. ನನ್ನ ಹೆಸರು ಮಾಲಿನಿ ಭಾಗವತ್ ಅಂತ. ನಾನು ಈ ವಿಶೇಷ ಚೇತನರ ಬಗ್ಗೆ RCI ಡಿಪ್ಲೊಮಾ ಹಾಗೂ MA ಸ್ಪೆಷಲ್ BEd ತರಬೇತಿಯನ್ನು ಮುಗಿಸಿ 2006ರಲ್ಲಿ ಈ ಒಂದು ವಿಶೇಷ ಚೇತನರ ಅಭಿವೃದ್ಧಿಗಾಗಿ ಸಹ ಶಿಕ್ಷಕಿಯಾಗಿ ಈ ಒಂದು ವಿಶೇಷ ಶಾಲೆಗೆ ಸೇರ್ಪಟ್ಟೆ. ತದನಂತರದಲ್ಲಿ ನನ್ನ ಒಂದು ಸೇವೆಯ ಒಂದು ಕಾರ್ಯ ಇದೇ ರೀತಿ ಮುಂದುವರಿತಾ ಬಂತು. ಅದೇ ರೀತಿ ಶಾಲೆಯ ಬಗ್ಗೆ ಹೇಳಬೇಕು ಅಂತಂದರೆ 1972ರಲ್ಲಿ ಈ ಒಂದು ಮಲ್ಲೇಶ್ವರಮ್ಮನ ಗಾಂಧಿ ಸಾಹಿತ್ಯದ ಒಂದು ಚಿಕ್ಕ ಸಣ್ಣ ಕೊಠಡಿಯಲ್ಲಿ 5 ಜನ ಮಹಾನ್ ವ್ಯಕ್ತಿಗಳಾದಂಥ ಡಾಕ್ಟರ್ ಕ್ಯಾಪ್ಟನ್ ತಿಮ್ಮಪ್ಪಯ್ಯ, ಅದೇ ರೀತಿ G ರಾಘವ ಅವರು, ಅದೇ ರೀತಿ BK ತಿರ್ಮಲಮ್ಮ ಅಂತ, ಆಮೇಲೆ ಶ್ರೀನಿವಾಸ ರಾವ್ MES ಕಾಲೇಜಿನ ಪ್ರಾಂಶುಪಾಲರು, ಅವರ ಒಂದು 5 ಜನ ಮಹನೀಯರ ಒಂದು ಈ ಒಂದು ಸಮಾಜ ಸೇವೆಗಾಗಿ ಮುಡುಪಾಗಿಟ್ಟಂಥ ಅವರುಗಳು ಈ ಸಂಸ್ಥೆಯನ್ನು 1972 ಫೆಬ್ರವರಿ 25ರಂದು ಅಂದರೆ ಕಳೆದ 54 ವರ್ಷಗಳ ಹಿಂದೆ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಆವಾಗಿನ ಒಂದು ಸ್ಥಿತಿಯಲ್ಲಿ ಮಕ್ಕಳನ್ನು ಕಟ್ಟಾಕಿ ಮನೆಯಲ್ಲಿ ಯಾವುದೇ ರೀತಿ ಶಿಕ್ಷಣ ಸಂಸ್ಥೆಗೆ ಅವರನ್ನು ಸೇರಿಸ್ತಾ ಇರಲಿಲ್ಲ. ಯಾಕೆಂದರೆ ಆವಾಗಿನ ಆರ್ಥಿಕ ಮಟ್ಟ ಇರ್ಬೋದು ಮತ್ತು ಪೋಷಕರ ಒಂದು ತಿಳುವಳಿಕೆ ಇರ್ಬೋದು ಅಷ್ಟೊಂದು ಇವಾಗಿನ ರೀತಿ ಇರಲಿಲ್ಲ. ಆದ್ದರಿಂದ ಈ ಮಹನೀಯರುಗಳು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿರ್ತಾರೆ. ಅದೇ ರೀತಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಉಚಿತವಾಗಿ ವಿಶೇಷ ಚೇತನರ ಅಭಿವೃದ್ಧಿಗೆ ನಮ್ಮ ಒಂದು ಶಾಲೆಯಲ್ಲಿ ಉಚಿತವಾಗಿ ಎಲ್ಲವನ್ನು ಪಠ್ಯಪುಸ್ತಕ, ಕಲಿಕಾ ಸಾಮಗ್ರಿ, ಅದೇ ರೀತಿ ಫಿಸಿಯೋಥೆರಪಿ ಇರ್ಬೋದು, ಆಮೇಲೆ ಭಾಷಾ ಒಂದು ಸಂವಹನ ಕ್ರಿಯೆ ಇರ್ಬೋದು, ಅಂದರೆ ಭಾಷಾ ತರಬೇತಿ ಇರ್ಬೋದು, ಆಟೋಟ ಸ್ಪರ್ಧೆಗಳಿಗೆ ತಯಾರು ಮಾಡೋದಿರ್ಬೋದು, ಕಲಿಕಾ ತರಬೇತಿ ಇರ್ಬೋದು, ಅಂದರೆ ಅವರ ಒಂದು ಜೀವನಕ್ಕೆ ಬೇಕಾದಂಥ ಎಲ್ಲ ರೀತಿಯ ಕೌಶಲ್ಯಗಳನ್ನು ಓದು ಬರಹ ಅವರಿಗೆ ಅರ್ಥ ಆಗದೆ ಇದ್ದಂಥ ಮಕ್ಕಳಿಗೆ ಈ ಒಂದು ಸಮಾಜದಲ್ಲಿ ನಿಮ್ಮ ಥರ ಅವರು ಜೀವನವನ್ನು ನಡೆಸಬೇಕು ಅನ್ನೋದೇ ಒಂದು ಮಹತ್ವದ ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡವನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇವತ್ತಿಗೆ ಬೆಂಗಳೂರಂಥ ನಗರದಲ್ಲಿ ಒಂದು 300 ಶಾಲೆಗಿಂತ ಹೆಚ್ಚಿಗೆ ಇರ್ಬೋದು. ಆದರೆ ನಮ್ಮ ಬಾಲಮನೋವಿಕಾಸ ಕೇಂದ್ರದಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ಅವರಿಂದ ಮಕ್ಕಳಿಂದ ಸಹಾಯವನ್ನು ತಗೊಳ್ಳದೆ ಕೇವಲ ದಾನಿಗಳಿಂದ ಇದನ್ನು ನಡೆಸ್ಕೋತಾ ಬಂದಿದ್ದೀವಿ. ಅದರಿಂದ ಒಂದು ಬೆಂಗಳೂರಲ್ಲಿ ಇದು ಒಂದೇ ನಮ್ಮ ಒಂದು ಶಾಲೆ ಆ ಥರ ಅಂತ ನಾನು ಹೇಳೋದಕ್ಕೆ ಅತಿ ಹೆಮ್ಮೆಯನ್ನು ಪಡ್ತೀನಿ. ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಅವ್ರನ್ನ ನೀವು ಹೇಗೆ ನೋಡ್ಕೊಳ್ತಾ ಇದ್ದೀರಾ, ಮತ್ತು ನಿಮಗೆ ಈ ರೀತಿ ಶಾಲೆಗಳಿಗೆ ಬಂದು ನೀವು ಸೇರ್ಕೋಬೇಕು ಅಂತ ಏನು ಪ್ರೇರಣೆ ಆಯಿತು ಮೇಡಮ್? ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ಈ ವರ್ಷ ಅಂದರೆ 25-26ನೇ ಸಾಲಿನಲ್ಲಿ 63 ಮಕ್ಕಳು ದಾಖಲಾತಿಯನ್ನು ಪಡೆದಿದ್ದಾರೆ. ಸಾಮಾನ್ಯ ಶಾಲೆಗಳಲ್ಲಿ ನಾವು ಒಂದು ಕೊಠಡಿಯಲ್ಲಿ ಒಂದು ಶಿಕ್ಷಕರು 25ರಿಂದ 50 ಮಕ್ಕಳವರೆಗೂ ಒಂದೇ ಸಬ್ಜೆಕ್ಟನ್ನು ನಾವು ಅಲ್ಲಿ ಹ್ಯಾಂಡ್ಲ್ ಮಾಡ್ಬೋದು. ಆದರೆ ಈ ಒಂದು ವಿಶೇಷ ಚೇತನ ಮಕ್ಕಳಲ್ಲಿ ಅವರಿಗೆ ವೈಯಕ್ತಿಕ ಒಂದು ಇದನ್ನು ಅಟೆನ್ಷನ್ ಬೇಕು. ಹೌದು, ಇಂಡಿವಿಜುವಲ್ ಅಟೆನ್ಷನ್ ಬೇಕು. ಅದೇ ರೀತಿ ಅವರ ಒಂದು ಏರಿಯಾ ಆಫ್ ಡೆವಲಪ್ಮೆಂಟ್ ಇರುತ್ತಲ್ಲ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ.
ಒಂದು ಮಗುವಿನ ಏರಿಯಾ ಆಫ್ ಡೆವಲಪ್ಮೆಂಟ್ ಕೂಡ ಬೇರೆ ಬೇರೆ ರೀತಿ ಇರೋದ್ರಿಂದ ಒಂದು ಕ್ಲಾಸಲ್ಲಿ ನಾವು 7ರಿಂದ 10 ಮಕ್ಕಳನ್ನ ಮಾತ್ರ ತರಬೇತಿ ಕೊಟ್ರೆ ಅದೇ ಒಂದು ದೊಡ್ಡ ಚಾಲೆಂಜ್. ಒಂದು ದಿವಸದಲ್ಲಿ ಅಷ್ಟು ಮಕ್ಕಳನ್ನ ನೀವು ಒಬ್ಬೊಬ್ಬರನ್ನ ಅಟೆಂಡ್ ಮಾಡಿ ಅವ್ರವ್ರದೇ ರೀತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಕಲಿಸೋದು ತುಂಬಾ ಚಾಲೆಂಜಿಂಗ್. ತುಂಬಾ ಚಾಲೆಂಜಿಂಗು, ತಾಳ್ಮೆ ಬೇಕು, ಹಾರ್ಡ್ ವರ್ಕ್ ಬೇಕು, ಮತ್ತೆ ಸೇವಾ ಮನೋಭಾವ ಇರಬೇಕು. ಯಾಕೆಂದ್ರೆ ಈ ಒಂದು ವಿಶೇಷ ಚೇತನರು ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ನಾವು ಅತಿ ಕಡು ಬಡತನದಿಂದ ಕೋವಿಡ್ನಂಥ ಪರಿಸ್ಥಿತಿಯಲ್ಲಿ ನಾವು ಸಾಕಷ್ಟು ಒಂದು ಸಮಸ್ಯೆಗಳನ್ನು ಅನುಭವಿಸಿದ್ದೀವಿ. ಅದರಿಂದ ಆದಷ್ಟು ಮಟ್ಟಿಗೆ ಅಂದರೆ COVID-19 ನಂತರ ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಒಂದು ಆಡಳಿತ ಮಂಡಳಿ ಎಲ್ಲರ ಒಂದು ಚರ್ಚೆ ತಗೊಂಡು ಸಮಾಜದಲ್ಲಿ ಅತಿ ಅಂದರೆ ನಿಷ್ಕಾಳಜಿ ಯುತ ಪೇರೆಂಟ್ ಇರ್ತಾರೆ, ಸಿಂಗಲ್ ಪೇರೆಂಟ್ ಇರ್ಬೋದು ಅಥವಾ ಅಜ್ಜಿ ತಾತ ಕಾಳಜಿಯನ್ನು ವಹಿಸುವಂಥ ಮಕ್ಕಳು ಇದ್ದಾರೆ. ಅಂಥವ್ರನ್ನ ಗುರುತಿಸಿ ಅಂಥವ್ರಿಗೆ ಬಂದರೆ ಮೊದಲ ಆದ್ಯತೆ ಮಕ್ಕಳಿಗೆ. ಹೌದು, ಆ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡೇ ನಾವು ದಾಖಲಾತಿಗಳನ್ನ ಕೊಡ್ತಾ ಬಂದಿದ್ದೀವಿ. ಹೌದು, ತುಂಬಾ ಸಂತೋಷ ಮೇಡಮ್. ಸತ್ಕಾರ್ಯ ಮಾಡದಿರೋದೇ ಬಹಳ ವಿಶೇಷವಾದದ್ದು, ಅಪರೂಪ ಕೂಡ. ಈ ಥರದ್ದು ಜನರಲ್ ಆಗಿ ಎಲ್ಲ ಕಡೆ ನೋಡೋಕ್ಕಾಗಲ್ಲ, ಇದು ತುಂಬಾ ಅಪರೂಪವಾದ್ದೆ. ನಿಮಗೂ ನಮ್ಮ ಯದುಗಿರಿ ಯತಿರಾಜ ಮಠಕ್ಕೂ ಹೇಗೆ ಒಡನಾಟ ಪ್ರಾರಂಭ ಆಯಿತು? ಆಮೇಲೆ ನಮ್ಮ ಶ್ರೀಗಳನ್ನು ಯಾವಾಗ ಭೇಟಿ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಪ್ರಸಾದ ಎಷ್ಟು ದಿವಸದಿಂದ ಇಲ್ಲಿಗೆ ಬರ್ತಾ ಇದೆ? ಖಂಡಿತವಾಗ್ಲೂ ಮೇಡಮ್, ಕೋವಿಡ್ ಅಂತ ಪರಿಸ್ಥಿತಿಯಲ್ಲಿ ಅನೇಕ ಮಕ್ಕಳು ಒಂದು ಹೊತ್ತಿನ ಊಟಕ್ಕೂ ಪರದಾಡಿದ್ರು. ಪೋಷಕರು ಕೆಲಸ ಇಲ್ಲದೆ, ಯಾಕೆಂದ್ರೆ ನಮ್ಮಲ್ಲಿ ಬರುವಂಥ ಮಕ್ಕಳ ತಂದೆ ತಾಯಿಂದಿರು ಕೂಲಿ ಕೆಲಸ, ಹೂ ಮಾರೋದು, ಕಸ ಗುಡಿಸೋದು, ಈ ಥರ ಒಂದು ವೃತ್ತಿಯನ್ನು ಇರುವಂಥ ಪೋಷಕರಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮನೆ ಕೆಲಸದವ್ರನ್ನೆಲ್ಲ ಬರಬೇಡಿ ಅಂತ ಹೇಳ್ಬಿಟ್ರು. ಜನರು ತಮ್ಮ ಕೆಲಸವನ್ನ ತಾವೇ ನಿರ್ವಹಿಸ್ಕೊ, ಯಾಕೆಂದರೆ ಆ ಕೋವಿಡ್ ಆತಂಕ ಜಾಸ್ತಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಊಟ ಬರೋದು ಕೂಡ ಹಳೆ ಒಂದು ಇದರಿಂದ ನಾವು ಸಾಯಿ ಮಂಡ್ಲಿಂದ ಪಡ್ಕೋತಾ ಇದ್ವಿ. ಅದು ಕೂಡ 2019 ನಿಂತೋಯ್ತು. ಯಾಕೆಂದ್ರೆ ಅನೇಕ ಕಾರಣಗಳಿಂದ ಅದು ಎಲ್ಲರಿಗೂ ಮಾನವ ಇವ್ರಿಗೆ ಬಂದಂತ ಒಂದು ಕಂಟಕ, ಅದರಿಂದ ನಿಂತೋಯ್ತು. ಆವಾಗ ಏನಾಯ್ತು ಅಂದ್ರೆ ನಮ್ಮ ಮಕ್ಕಳಿಗೂ ಕೂಡ ಊಟ ಬರೋದು ಮಧ್ಯಾಹ್ನದ್ದು ನಿಂತೋಯ್ತು. ಆ ಒಂದು ಇದರಲ್ಲಿ 1 ವರ್ಷ ಅದೇ ರೀತಿ ನಾವು ಸ್ವಲ್ಪ ದಿನಸಿಗಳನ್ನ ಕೊಟ್ಟು ಮಕ್ಕಳನ್ನ ಮ್ಯಾನೇಜ್ ಮಾಡೋದು, ಪೋಷಕರ ಜೊತೆ ಶಿಕ್ಷಕರು ಸತತ ಒಡನಾಟ ಇಟ್ಕೊಂಡು ಅವ್ರ ಜೀವನ ಇದು ಹೇಗಿದೆ ಅಂತ ಪ್ರತಿನಿತ್ಯದ ಬಗ್ಗೆ ನಾವು ಕಾಳಜಿಯನ್ನು ತಗೋತಾ ಇದ್ವಿ. ಮೆಡಿಸಿನ್ ಇರ್ಬೋದು, ಅನೇಕ ಇದ್ರ ಬಗ್ಗೆ ನಾವು ತಗೋತಾ ಇದ್ವಿ. ನರದ್ದು ತೊಂದರೆಗಳು ಕಂಡು ಬರೋಕೆ ಪ್ರಾರಂಭ ಆಯಿತು. ನನಗೆ ಆವಾಗ ಗಾಬರಿ ಆಯಿತು. ಯಾಕೆಂದ್ರೆ ಮಕ್ಕಳನ್ನ ಇಷ್ಟು ಚೆನ್ನಾಗಿ ನಾವು ಸ್ಟೇಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಷ್ಟು ಮಟ್ಟಕ್ಕೆ ಮಾಡಿರೋ ಮಕ್ಕಳುಗಳು ಯಾಕೆ ನರದ ತೊಂದರೆ, ಪೌಷ್ಟಿಕಾಂಶದ ಕೊರತೆಯಿಂದ ಆ ತರ ಒಂದು ಸಮಸ್ಯೆ ಕಂಡು ಬಂತು. ಆಮೇಲೆ ಕೈಗಳಲ್ಲಿ ನಡುಕ, ಕಾಲ್ಗಳಲ್ಲಿ ನಿಶಕ್ತಿ, ಯಾಕೋ ಅವ್ರ ಮುಖಗಳಲ್ಲಿ ಗೆಲುವೇ ಇಲ್ಲ. ಆ ತರ ಪೋಷಕರಿಗೆ ಸಾಮಾನ್ಯವಾಗಿ ಒಂದು ಹೊತ್ತಿನ ಊಟ ಹಾಕೋದು ಕಷ್ಟ ಆಯ್ತು. ಈ ಎಲ್ಲ ಸಮಸ್ಯೆಯಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಕಂಡು ಬಂತು. ಅವಾಗ ನಾವು ಒಬ್ರು ಯಾರೋ ತಿಳಿದಂಥವ್ರು ಮಲ್ಲೇಶ್ವರ ಇವರು ಬಂದು ಹೇಳಿದ್ರು, ಈ ತರ ಇಲ್ಲಿ ಹತ್ರದಲ್ಲಿ ಮಠ ಇದೆಯಲ್ಲ, ಹೋಗಿ ಸ್ವಾಮೀಜಿಗಳು ತುಂಬಾ ಒಳ್ಳೆಯವರಿದ್ದಾರೆ, ಅವ್ರನ್ನ ಯಾಕೆ ಕೇಳಬಾರ್ದು ಮಾಲಿನಿಯವರೇ ಅಂತ ಹೇಳಿದ್ರು. ಅವಾಗ ಸರಿ ಅಂತ ಹೇಳ್ಬಿಟ್ಟು ಒಂದು ಪ್ರಯತ್ನ ಮಾಡೋಣ ಅಂತ ನಾನು ಖುದ್ದಾಗಿ ಮಠಕ್ಕೆ ಹೋದೆ. ಅವಾಗ ಕಳೆದ 2 ವರ್ಷ ಕೋವಿಡ್ ನಂತರ 2ನೇ ಒಂದು ಇದು ಆದ ನಂತರ ಮಠಕ್ಕೆ ಹೋದ್ವಿ. ಆವಾಗ ಸ್ವಾಮೀಜಿಗಳನ್ನ ಭೇಟಿಯಾಗಿ ಅವ್ರ ಹತ್ರ ವಿನಂತಿ ಮಾಡಿಕೊಂಡೆ, ನಮ್ಮ ಪರಿಸ್ಥಿತಿ ಹೀಗಿದೆ ಸ್ವಾಮೀಜಿ, ನಮ್ಮ ಮಕ್ಕಳು ಕಡು ಬಡವರು, ಊಟಕ್ಕೂ ಕೂಡ ತೊಂದರೆ ಆಗ್ತಾ ಇರೋವಂಥವ್ರು. ಎಷ್ಟೋ ಮಕ್ಕಳು ಶಾಲೆಗೆ ಒಂದು ಊಟ ಪ್ರಸಾದ ಇದು ಕೊಡೋದ್ರಿಂದ ಬರ್ತಾ ಇದ್ರು, ಅವ್ರಿಗೀಗ ಈ ಥರ ಆಗಿದೆ, ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀವಿ, ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ, ತಮ್ಮಿಂದ ಒಂದು ಚಿಕ್ಕ ಸಹಾಯ ಆಗಬೇಕಿತ್ತು ಅಂತ ವಿನಂತಿ ಮಾಡ್ಕೊಂಡ್ವಿ. ಸ್ವಾಮೀಜಿಗಳು ಅದ್ರ ಬಗ್ಗೆ ಎಲ್ಲನೂ ಕೂಲಂಕುಷವಾಗಿ ಪರಿಶೀಲನೆಯನ್ನ ತಗೊಂಡ್ರು, ಅದೇ ರೀತಿ ಮಾಹಿತಿನ ಪಡ್ಕೊಂಡ್ರು. ಅದೇ ರೀತಿ ಮಠದಿಂದನೂ ಕೂಡ ಜನರನ್ನ ಕಳಿಸಿದ್ರು, ಎಷ್ಟು ಅವಶ್ಯಕತೆ ಇದೆ ಹೇಗಿದೆ ಅಂತ. ಅವ್ರುಗಳು ಕೂಡ ಇಲ್ಲಿ ಬಂದು ಮಕ್ಕಳ ಜೊತೆ ಒಡನಾಡಿ ಎಲ್ಲ ಮಾಹಿತಿನ ತಗೊಂಡ್ರು. ಅವಾಗ ಅದಾಗಿ 1 ವಾರದಲ್ಲಿ ಸ್ವಾಮೀಜಿಗಳು ಆಯ್ತು ನಮ್ಮಲ್ಲಿಂದ ಪ್ರಸಾದವನ್ನು ಕಳಿಸ್ತೀವಿ ಅಂತ ಒಪ್ಕೊಂಡ್ರು. ಅದು ನಮಗೆ ತುಂಬಾ ಒಂದು ಮಕ್ಕಳ ಪರವಾಗಿ ಹಾಗೂ ನಾನು ಸಂಸ್ಥೆ ಪರವಾಗಿ ಅವ್ರಿಗೆ ಖಂಡಿತ ಆಭಾರಿಯಾಗಿರುತ್ತೇನೆ. ಸಹಾಯ ಆಗ್ತಾ ಇದೆ, ತುಂಬಾ ಸಹಾಯ ಆಗ್ತಾ ಇದೆ. ಬಿಸಿಯಾದ ಮಧ್ಯಾಹ್ನ ಊಟ, ಈ ಒಂದು ಚಳಿ ಸಂದರ್ಭ ಇರ್ಬೋದು,
ಮಕ್ಕಳ ಅನಾರೋಗ್ಯದ ಇದರಲ್ಲಿ ಇರ್ಬೋದು, ಪೌಷ್ಟಿಕಾಂಶ ಒಳ್ಳೆ ತರಕಾರಿಯನ್ನ ಹಾಕಿ ಬಿಸಿ ಬಿಸಿಯಾಗಿ ಊಟ ಕೊಡ್ತಾರಲ್ಲ, ರುಚಿಯಾಗಿರುತ್ತೆ, ಅದು ಒಂದು ಶುಚಿಯಾಗಿರುತ್ತೆ. ಅನ್ನದಾನದ ಮಹತ್ವ, ಅದು ಹಸಿವನ್ನ ಬಲ್ಲವನಿಗೆ ಗೊತ್ತು ಅದು ಎಷ್ಟು ಹಸಿವೆ ಆಗಿದೆ ಅಂತ. ಆ ಒಂದು ಸಂತೃಪ್ತಿಯನ್ನ ಅವರು ಕಳೆದ 2 ವರ್ಷದಿಂದ ಕೊಡ್ತಾ ಬಂದಿದ್ದಾರೆ. ಏನಾದರೂ ತೊಂದರೆಗಳಾದವಾಗ ನಾನು ಹೋಗಿ ಭೇಟಿ ಮಾಡ್ತೀನಿ, ಅವಾಗ ಅವ್ರು ಖಂಡಿತ ಸ್ಪಂದಿಸ್ತಾರೆ. ತುಂಬ ಸಂತೋಷದಿಂದ ಎಲ್ಲನೂ ವಿಚಾರಿಸಿ ಮಧ್ಯೆ ವಾರದ ಮಧ್ಯೆ ಹಣ್ಣು ಹಂಪಲುಗಳನ್ನು ಕಳಿಸ್ತಾರೆ. ಬರ್ತ್ಡೇಗಳು ಆ ಥರ ಮಠದ ಒಂದು ನಡ್ಕೊಳ್ಳೋರಲ್ಲಾದರೂ ಕೂಡ ಆ ಒಂದು ಇದನ್ನು ಕೂಡ ನಮ್ಮ ಮಕ್ಕಳಿಗೆ ಹಂಚಿ ಅಂತ ಕಳಿಸ್ತಾರೆ. ಅದರಿಂದ ತುಂಬ ಚೆನ್ನಾಗಿದೆ. ಈ ಬಾರಿ 4 ಮಕ್ಕಳು ನ್ಯಾಷನಲ್ ಲೆವೆಲಲ್ಲಿ ಒಂದು ಭಾಗವಹಿಸ್ತಾ ಇದ್ದಾರೆ ಬೇರೆ ಬೇರೆ ಕ್ರೀಡೆಗಳಲ್ಲಿ. ರೀಸೆಂಟಾಗಿ ಜನವರಿ 26 ಮೊದಲು ಒಂದು ಮಗು ಉಜ್ವಲ್ ಕೆ ಅಂತ ಡೆಲ್ಲಿಗೆ ಹೋಗಿ ಬಂದಿದ್ದಾನೆ. ಈಗ ಇನ್ನೊಂದು ಮಗು ರೆಡಿ ಆಗ್ತಾ ಇದ್ದಾನೆ, ಇನ್ನೇನು ಈ ತಿಂಗಳು ಕೊನೆ ಅಷ್ಟರಲ್ಲಿ ಹೊರಡ್ತಾನೆ. ಅದು ಹರಿಯಾಣದಲ್ಲಿ ಇವೆಂಟ್ ಇದೆ. ಅವರಿಗೆಲ್ಲ ನಮ್ಮ ಶುಭಾಶಯಗಳು. ಖಂಡಿತ ಮೇಡಮ್, ಖಂಡಿತ ತಿಳಿಸ್ತೀನಿ. ನಾವು ಸಾಮಾನ್ಯವಾಗಿ ಭಗವಂತನಿಗೆ ನಿವೇದನೆ ಮಾಡಿದ ಪ್ರಸಾದವನ್ನು ಸ್ವೀಕರಿಸಿದ್ರೆ ನಮ್ಮ ಮನಸ್ಸಿನಲ್ಲಿ ಆಗಲಿ ನಮಗೆ ಹೇಗೆ ದೈಹಿಕವಾಗಿ ಚೈತನ್ಯ ಆಗ್ಬೋದು, ಒಳ್ಳೆ ಭಾವನೆ ಆಗ್ಬೋದು ಮೂಡುತ್ತೆ. ಅದೇ ರೀತಿ ನಮ್ಮ ಮಠದಿಂದ ದೇವರಿಗೆ ನಿವೇದನೆ ಆಗಿರೋ ಪ್ರಸಾದ ಇಲ್ಲಿ ಕಳಿಸ್ತಾ ಇದ್ದಾರೆ ಪ್ರತಿನಿತ್ಯ. ಆ ಪ್ರಸಾದ ತಗೊಂಡಿರೋ ಮಕ್ಕಳಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ನಿಮಗೆ ಅದನ್ನು ನೀವು ಗುರುತಿಸಿದ್ದೀರಾ? ಅದನ್ನು ಖಂಡಿತವಾಗಿ ಮೇಡಮ್, ಸಾಕಷ್ಟು ಬದಲಾವಣೆ ಆಗಿದೆ. ನರದ ದೌರ್ಬಲ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ದೈಹಿಕ ಆರೋಗ್ಯ. ಯಾಕೆಂದರೆ ಒಂದು ಮಗು ಅಥವಾ ಒಂದು ಮನುಷ್ಯ ಎದ್ದು ನಿಲ್ಲಬೇಕು ಅಂದರೆ ಅವನಿಗೆ ಪೌಷ್ಟಿಕಾಂಶದ ಆಹಾರ ಬೇಕೇ ಬೇಕು. ಆ ಒಂದು ಕೊರತೆಯನ್ನು ನಮ್ಮ ಯದುಗಿರಿ ಯತಿರಾಜ ಮಠದಿಂದ ನೀಗಿಸ್ತಾ ಇದ್ದೀವಿ. ಆ ಒಂದು ಕೊರತೆಯನ್ನು ಬದಲಾವಣೆ ಸಾಕಷ್ಟಾಗಿದೆ. ಯಾಕೆಂದರೆ ನಾನು ಕೋವಿಡ್ನಲ್ಲಿ ಅನುಭವಿಸಿರೋ ಪರಿಸ್ಥಿತಿ, 3 ಹೊತ್ತಲ್ಲಿ ಕೆಲವು ಮಕ್ಕಳು 2 ಹೊತ್ತು ಊಟ ಮಾಡಿರೋದು, ಕೆಲವು ಮಕ್ಕಳು 1 ಹೊತ್ತು ಊಟ ಮಾಡಿ ಅನಾರೋಗ್ಯಕ್ಕೆ ಆ ಒಂದು ವರ್ಷದ ಗ್ಯಾಪಲ್ಲಿ ಅನಾರೋಗ್ಯವನ್ನು ಅನುಭವಿಸಿದ್ದಾರೆ. ಯಾಕೆಂದರೆ ನಾನು ಸಾಕಷ್ಟು ಫಿಸಿಯೋಥೆರಪಿ ಅವ್ರ ಜೊತೆನೂ ಕಾಂಟ್ಯಾಕ್ಟು, ನ್ಯೂರೋ ಡಾಕ್ಟರ್ಸ್ ಜೊತೆಗೂ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಕೇಳಿದಾಗ ಅದಕ್ಕಿಂತ ಮಿಗಿಲಾಗಿ ತಂದೆ ತಾಯಿ ಜೊತೆಗೆ ಸಾಮಾನ್ಯ ಅವ್ರ ಜೊತೆಗೆ ಒಂದು ಸಂಪರ್ಕವನ್ನು ಇಟ್ಕೊಂಡಾಗ ಅವ್ರ ಹತ್ರ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಕೋವಿಡ್ ಸಮಯದಲ್ಲಿ ಏನು ಧೈರ್ಯವನ್ನು ಕಳ್ಕೋಬೇಡಿ. ಯಾಕೆಂದರೆ ನಿಮ್ಮ ಆರ್ಥಿಕ ಮಟ್ಟ, ನನಗೆ ಪ್ರತಿಯೊಬ್ಬರು ಒಂದು 63 ಮಕ್ಕಳಲ್ಲಿ 50ಕ್ಕೂ ಹೆಚ್ಚು ಮಕ್ಕಳು BPL ಕಾರ್ಡನ್ನು ಹೊಂದಿದವರಿದ್ದಾರೆ. ಆ ಒಂದು ಸಂಗತಿ ಮಕ್ಕಳ ಚರಿತ್ರೆ ನನಗೆ ಗೊತ್ತಿರೋದ್ರಿಂದ ಆ ಮಕ್ಕಳಲ್ಲಿ ಖಂಡಿತ ಬದಲಾವಣೆ ಆಗಿದೆ. ಯಾಕೆಂದರೆ ಈಗ ನಾನು ಉದಾಹರಣೆಗಾಗಿ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಎಲ್ಲೋ ನಮ್ಮ ಮಠದ ಒಂದು ಪ್ರಸಾದದ ಒಂದು ಅಂಶ ಅವರಲ್ಲಿ ಆಗಿದೆ ಅಂತ ಬಂದಿದೆ ಅಂತ ನಾನು ಖಂಡಿತವಾಗಿ ಹೇಳಬಲ್ಲೆ. ಆ ಒಂದು ಅವರ ಪೋಷಕರು ನಿಮ್ಮ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಅವ್ರಿಗೇನಾದರೂ ಬದಲಾವಣೆ ಕಂಡಿದೆಯಾ ಮಕ್ಕಳಲ್ಲಿ? ಇಲ್ಲಿ ಬಂದು ಈ ಪ್ರಸಾದಗಳ ತಗೊಂಡ್ಮೇಲೆ ಮೊದಲು ಅವ್ರು ಹೇಗಿದ್ರು ಮಕ್ಕಳು, ಇವಾಗ ಇಲ್ಲೆಲ್ಲ ಹೇಗಾಗಿದ್ದಾರೆ, ಅವ್ರೇನಾದರೂ ನಿಮಗೆ ಫೀಡ್ಬ್ಯಾಕ್ ಕೊಡ್ತಾರಾ? ಖಂಡಿತ ಮೇಡಮ್, ಫೀಡ್ಬ್ಯಾಕ್ ನಾವು ತಗೋತಾ ಇರ್ತೀವಿ. ಯಾಕೆಂದ್ರೆ ಮಕ್ಕಳದ ಆರೋಗ್ಯವನ್ನು ಕಾಪಾಡೋದು ಮೇನ್ ಉದ್ದೇಶ. ಆರೋಗ್ಯಕರ ಸರಿಯಾಗಿದ್ದರೆ ಉಳಿದ ಒಂದು ಎಲ್ಲ ಚಟುವಟಿಕೆಗಳನ್ನು ನಾವು ಮಾಡೋಕ್ಕೆ ಅನುಕೂಲಕರವಾಗಿರುತ್ತೆ. ಯಾಕೆಂದರೆ ಆ ಮಗುಗೆ ಆರೋಗ್ಯನೇ ಇಲ್ಲ ಅಂದರೆ ಇಲ್ಲಿ ಶಾಲೆಗೆ ಬಂದು ಏನೂ ಪ್ರಯೋಜನ ಇರಲ್ಲ. ಆ ಒಂದು ಇದರಲ್ಲಿ ಹಸಿವೆಯಿಂದ ಇದ್ದಂಥ ಮಕ್ಕಳಿಗೆ ಒಂದು ಹೊತ್ತಿನ ಊಟ ಅವ್ರಿಗೆ ಏನು ಅಂದರೆ ಅತಿ ಅಮೂಲ್ಯವಾದ ಒಂದು ಪೌಷ್ಟಿಕ ಆಹಾರ. ಅದು ಆರೋಗ್ಯಕ್ಕೆ ಬೇಕೇ ಬೇಕು. ಹೌದು. ಮಕ್ಕಳು ಸಾಂಸ್ಕೃತಿಕ ಕಲೆಯಲ್ಲಾಗಲಿ ಅಥವಾ ಕ್ರೀಡಾ ಸ್ಪರ್ಧೆಗಳಲ್ಲಾಗಲಿ, ಹಾಡೋದಿರಲಿ, ಈ ಥರ ಅನೇಕ ಚಟುವಟಿಕೆಯಲ್ಲಿ ತೊಡಗ್ತಾರೆ. ಅದೆಲ್ಲದಕ್ಕೂ ಒಂದು ಪೌಷ್ಟಿಕ ಆಹಾರ, ಚೈತನ್ಯ ಬೇಕು ಅಂದ್ರೆ ಮನುಷ್ಯನಿಗೆ ಆಹಾರ ಬೇಕೇ ಬೇಕು. ಖಂಡಿತ ಅದು ಭಗವಂತನಿಗೆ ನಿವೇದನೆ ಆಗಿ ಬರುತ್ತೆ ಅಂದ್ರೆ ಅದರಲ್ಲಿ ಇನ್ನೂ ವಿಶೇಷ ಶಕ್ತಿ ಇದ್ದೇ ಇರುತ್ತೆ. ಹೌದು. ಬಹಳ ಸಂತೋಷ ಆಯಿತು ಮೇಡಮ್, ನಿಮ್ಮನ್ನು ಭೇಟಿಯಾಗಿದ್ದು ನಮಗೆ ತುಂಬ ಒಳ್ಳೆ. ಈ ಕಾರ್ಯಕ್ರಮ ನಡೆಸೋಕೆ ಸಹ ತುಂಬ ಜನಕ್ಕೆ ಇದು ಸ್ಫೂರ್ತಿ ಆಗುತ್ತೆ. ಆ್ಯಂಡ್ ನೀವು ನಡೆಸ್ತಾ ಇರೋ ನಿಸ್ವಾರ್ಥ ಸೇವೆಗೆ ನಮ್ಮ ಶುಭ ಹಾರೈಕೆಗಳನ್ನು ತಿಳಿಸ್ತೀವಿ. ನಮ್ಮ ಮಠದ ವತಿಯಿಂದ, ನಮ್ಮ ಪರಮಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರ ವತಿಯಿಂದ ಅವರ ಶುಭ ಆಶೀರ್ವಾದಗಳೊಂದಿಗೆ ನಿಮ್ಮ ಈ ಸೇವಾ ಕಾರ್ಯಗಳೆಲ್ಲ ಬಹಳ ಚೆನ್ನಾಗಿ ನಡೀಲಿ ಅಂತ ನಾವು ಪ್ರಾರ್ಥಿಸ್ತೀವಿ ಮೇಡಮ್. ನಮಸ್ಕಾರ. ಥ್ಯಾಂಕ್ ಯು. ವಂದನೆಗಳು. ನಮ್ಮ ಒಂದು ಶಾಲಾ ಮಕ್ಕಳ ಪರವಾಗಿ ಹಾಗೂ ಪೋಷಕರ ಪರವಾಗಿ ಶ್ರೀಮಠಕ್ಕೆ ನಾವು ಕೂಡ ಆಭಾರಿಯಾಗಿದ್ದೇವೆ. ಈ ಒಂದು ಪ್ರಸಾದ ಇದೇ ಥರ ಸಮಾಜದಲ್ಲಿ ಅವಶ್ಯಕತೆ ಇರುವಂಥ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ, ಈ ಭಕ್ತಿ ಚಾನೆಲ್ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಶ್ರೀಮಠದ ಎಲ್ಲ ಪದಾಧಿಕಾರಿಗಳಿಗೂ, ನಮ್ಮ ಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಮಕ್ಕಳ ಪರವಾಗಿ, ಶಿಕ್ಷಕರ ಪರವಾಗಿ
ಅಭಿನಂದನೆಗಳನ್ನು ತಿಳಿಸಲು ನಾನು ತುಂಬ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಿಮಗೂ ಅಭಿನಂದನೆಗಳು ಮೇಡಮ್, ತುಂಬ ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಸದ್ದಿಲ್ಲದೆ ಮಾಡುತ್ತಿರುವ ಸೇವೆಗಳಲ್ಲಿ ಇಂತಹ ಸಾರ್ಥಕ ಕೈಂಕರ್ಯಗಳನ್ನು ಮಾಡ್ತಾ ಇರುವ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರು, ಅವರಿಗೆ ನಾವು ಎಷ್ಟು ಪಲ್ಲಾಂಡಗಳನ್ನು ಹೇಳಿದ್ರೂ ಸಾಲದು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಪ್ರಸಾದ, ಶ್ರೀ ರಾಮಾನುಜರ ದಿವ್ಯ ಪ್ರಸಾದವನ್ನು ಮಠದ ವತಿಯಿಂದ ಇಂತಹ ಶಾಲೆಗಳಿಗೂ ಸಹ ಪ್ರತಿನಿತ್ಯ ಮಧ್ಯಾಹ್ನ ಬಿಸಿ ಬಿಸಿ ಊಟ, ರುಚಿಯಾಗಿರೋ ಶುಚಿಯಾಗಿರೋ ಊಟನ ಕಳಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ನಮಗೂ ಅನಿಸುತ್ತೆ, ನಾವು ಪ್ರತಿನಿತ್ಯ ಈ ಥರ ಪ್ರಸಾದ ಸ್ವೀಕರಿಸಿ ನಮ್ಮ ಒಳ್ಳೆಯ ಸಾತ್ವಿಕ ಗುಣಗಳನ್ನು ಹೆಚ್ಚಿಸ್ತಾ ಹೋಗಬೇಕು ಅಂತ ನಮಗನ್ಸುತ್ತೆ ಅಲ್ವಾ? ಪ್ರತಿನಿತ್ಯ ನಮ್ಮ ಮಠದಿಂದ ಮಠದ ಹೊರಗಡೆ ಆಗಬಹುದು, ಎಷ್ಟೋ 300, 400, 500 ಸಂಖ್ಯೆಗಳಲ್ಲಿ ದಿನಾ ಪ್ರಸಾದ ಸ್ವೀಕರಿಸ್ತಾರೆ ಜನರೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು. ಅವ್ರ ಮುಖದಲ್ಲಿ ಮೂಡೋ ಸಂತೋಷ ಆಗ್ಬೋದು, ಅವ್ರ ಹಸು ಹಿಂಗಿದಾಗ ಅವರು ತೃಪ್ತಿ ಪಡೋದಿರ್ಬೋದು, ಅಥವಾ ಇಂತಹ ಶಾಲೆ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ತಗೊಂಡ ಮೇಲೆ ಅವ್ರಿಗಾಗಿರೋ ಬದಲಾವಣೆ ಇರ್ಬೋದು, ಅವರಲ್ಲಿ ಬಂದಿರೋ ಉತ್ತೇಜನ ಇರ್ಬೋದು, ಆ ಶಕ್ತಿ, ಪ್ರತಿಯೊಂದು ಸಾತ್ವಿಕ ಗುಣ ಎಲ್ಲದನ್ನು ನಾವು ಇದೇ ರೀತಿ ಕಲಿಬೋದು. ಅಂತಹ ಈ ಬಹಳ ಅಪರೂಪವಾದಂಥ ಅನುಭವಗಳನ್ನು ನಮಗೆ ನೀಡಿದ ಈ ಶಾಲೆಯ ಶ್ರೀಮತಿ ಮಾಲಿನಿ ಭಾಗವತರವರಿಗೆ ನಮ್ಮ ಅನಂತ ವಂದನೆಗಳು. ವೀಕ್ಷಕರೇ, ಮತ್ತೊಂದು ವಾರದ ವಿಶೇಷ ವ್ಯಕ್ತಿಯೊಂದಿಗೆ ಭೇಟಿಯಾಗೋಣ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.